ಹಿಂದೂ ಮಹಾಸಾಗರದಲ್ಲಿ ಒಂದು ಡ್ರ್ಯಾಗನ್ ರಾಷ್ಟ್ರ ಚೀನಾವನ್ನು ಕಟ್ಟಿ ಹಾಕಬೇಕು ಅನ್ನೋ ಪ್ರಯತ್ನ. ಅದು ಬ್ರಿಕ್ಸ್ ಒಕ್ಕೂಟನೂ ಕೂಡ ಮಾಡ್ತಾ ಇದೆ, ಭಾರತ ಸೇರಿದಂತೆ ಅಮೆರಿಕವೂ ಕೂಡ ಮಾಡ್ತಾ ಇದೆ. ಇದರ ಭಾಗವಾಗಿ ಒಂದು ಜರ್ಮನಿಯ ಜೊತೆಗೆ ಒಂದು 70,000 ಕೋಟಿ ರೂಪಾಯಿ ಒಪ್ಪಂದವನ್ನು ಭಾರತ ಮಾಡಿಕೊಳ್ತಾ ಇದೆ. ಜಲಾಂತರ್ಗಾಮಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಇದೀಗ ಮುಂದಾಗಿರೋದು. ಯಾಕೆ ಅವಶ್ಯ, ಏನೇನು ಬೆಳವಣಿಗೆಗಳಾಗಿತ್ತು, ಇದನ್ನು ಕೊನೆಯ ಸುದ್ದಿಯಲ್ಲಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಚೀನಾಗೆ ನಡುಕ ಹುಟ್ಟಿಸಿದ ಪ್ರಾಜೆಕ್ಟ್ 75I ಏನಿದೆ ಯೋಜನೆ? ಭಾರತ ಮತ್ತು ಜರ್ಮನಿಯ ನಡುವೆ ಒಂದು 70,000 ಕೋಟಿ ರೂಪಾಯಿ ಮೌಲ್ಯದ ಒಂದು ಬೃಹತ್ ಒಪ್ಪಂದ ಆಗಿದೆ. ಭಾರತೀಯ ನೌಕಾಪಡೆಗಾಗಿ 6 ಅತ್ಯಾಧುನಿಕ ಜಲಾಂತರ್ಗಾಮಿಗಳೆಲ್ಲವೂ ಕೂಡ ತಯಾರುಗಳಾಗುತ್ತೆ. ಜರ್ಮನಿಯ ಥೈಸನ್ ಕ್ರಿಫ್ ಮತ್ತು ಮರೈನ್ ಸಿಸ್ಟಮ್ನ ಜೊತೆಗೆ ಇಂಥದ್ದೊಂದು ಸಹಭಾಗಿತ್ವವನ್ನು ಇದಕ್ಕೆ ನಾವು ತೆಗೆದುಕೊಳ್ತಾ ಇದ್ದೇವೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಅಂತಿಮ ಅನುಮೋದನೆಗೆ ಇದೊಂದು ಪ್ರಸ್ತಾವನೆ ಸಿದ್ಧ ಆಗಿದೆ. ಇದಕ್ಕೆ ಅಂತಿಮ ಅನುಮೋದನೆಯೂ ಕೂಡ ಕ್ಯಾಬಿನೆಟ್ನಿಂದ ಬರಬೇಕು. ಹಿಂದೂ ಮಹಾಸಾಗರದಲ್ಲಿ ಚೀನಾದ ಮಿಲಿಟರಿ ಅಸ್ತಿತ್ವಕ್ಕೆ ಎದುರೇಟನ್ನು ಕೊಡಬೇಕು ಅನ್ನುವ ಭಾಗವಾಗಿ ಇದೆಲ್ಲವೂ ಕೂಡ ಆಯಿತು. ಶೀಘ್ರದಲ್ಲಿ ಈ ಪ್ರಸ್ತಾವನೆಗೆ ಪ್ರಧಾನಿ ನೇತೃತ್ವದ ಭದ್ರತಾ ಕ್ಯಾಬಿನೆಟ್ ಸಮಿತಿ ಮುಂದೆ ಬರುತ್ತೆ. ಅವ್ರು ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಭಾರತದ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಒಂದು 6 ಜಲಾಂತರ್ಗಾಮಿ ನೌಕೆಗಳನ್ನು ಮುಂಬೈನ ಮಜ್ಗಾಂವ್ ಡಾಕ್ನಲ್ಲಿ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ನಿರ್ಮಾಣ ಮಾಡ್ತಾರಂತೆ. ಜರ್ಮನಿಯ ಥೈಸನ್ ಕ್ರಿಫ್ ಮರೈನ್ ಸಿಸ್ಟಮ್ಸ್ ಇವರ ಜೊತೆಗೆ ಸೇರಿಕೊಂಡು ಅತ್ಯಾಧುನಿಕ ತಂತ್ರಜ್ಞಾನ, ವಿನ್ಯಾಸ ಎಲ್ಲವನ್ನೂ ಕೂಡ ಬಳಕೆ ಮಾಡಿಕೊಂಡು ಎಲ್ಲವೂ ಕೂಡ ಆಗುತ್ತೆ ಅಂತ ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ಸಮುದ್ರದಾಳದಲ್ಲೂ ಕೂಡ ಇದೀಗ ಸ್ವದೇಶಿ ಶಕ್ತಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಮುಂಬೈನ ಮಜ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ನಿಂದ ಸಬ್ಮರೀನ್ಗಳನ್ನು ನಿರ್ಮಾಣ ಮಾಡೋದು. ಹೈದರಾಬಾದ್ನ VEM ಟೆಕ್ನಾಲಜೀಸ್ ಜೊತೆಗೆ ಹೆವಿವೇಟ್ ಟಾರ್ಫಿಡೋಗಳಿಗೆಲ್ಲ ಒಪ್ಪಂದ ಮಾಡಿಕೊಂಡಿದ್ದಾರೆ. ಜರ್ಮನ್ ತಂತ್ರಜ್ಞಾನದೊಂದಿಗೆ ಭಾರತದಲ್ಲೇ ಈ ಯುದ್ಧ ನೌಕೆಗಳೆಲ್ಲ ತಯಾರಾಗುತ್ತೆ. ತಂತ್ರಜ್ಞಾನ ವರ್ಗಾವಣೆಗೆಲ್ಲ ಒತ್ತು ಕೊಡ್ತಿದ್ದಾರೆ. ಯುದ್ಧ ಸಾಮರ್ಥ್ಯದ ಜೊತೆಗೆ ವಿನ್ಯಾಸದಲ್ಲೂ ಕೂಡ ಸ್ವಾವಲಂಬನೆಯ ಗುರಿಯನ್ನು ಇದೀಗ ಭಾರತದವರು ಇಟ್ಟುಕೊಂಡಿದ್ದಾರೆ. ಏನಾಗುತ್ತೆ ನೋಡೋಣ. ಇನ್ನು ಕೊನೆಯ ಬೆಳವಣಿಗೆ, ಶತ್ರುಗಳ ಪಾಳಯಕ್ಕೆ ಸಿಂಹ ಸ್ವಪ್ನವಾಗಿರೋ ಘಟನೆ. ಸಾಂಪ್ರದಾಯಿಕ ಜಲಾಂತರ್ಗಾಮಿಗಳ ಕೊರತೆಯನ್ನು ನೀಗಿಸೋದಕ್ಕೆ ಭಾರತದ ನೌಕಾಪಡೆ ಎಲ್ಲ ಸಜ್ಜಾಗಿದೆ. ಸಹಿಷ್ಣುತೆ ಮತ್ತು ಕ್ಷಿಪ್ರ ದಾಳಿಯ ತಂತ್ರಜ್ಞಾನವನ್ನೆಲ್ಲ ಅಳವಡಿಕೆ ಮಾಡ್ಕೊಳ್ತಾ ಇದ್ದೀವಿ. ಚೀನಾದ ಜಲಾಂತರ್ಗಾಮಿ ಚಟುವಟಿಕೆಗಳಿಗೆ ಒಂದು ಬ್ರೇಕ್ ಹಾಕೋದಕ್ಕೆ ಇಂಥದ್ದೊಂದು ಪ್ರಯತ್ನ. ಈಗ ನೋಡಿ, INS ಕಲ್ಚರಿ, INS ಖಂಡೇರಿ, INS ಕರಂಚ್, INS ವೇಲಾ, INS ವಗೀರ್, INS ವಾಗ್ಮೀರ್ ಇವೆಲ್ಲವುಗಳನ್ನು ಕೂಡ ನಾವು ಮುಂಬೈನ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನ ಸಹಭಾಗಿತ್ವದಲ್ಲಿ ಇವೆಲ್ಲವನ್ನು ಕೂಡ ಮಾಡ್ತಾ ಇರೋದ ಭಾಗವಾಗಿ. ನೋಡಿ, ನಾವು ಅನೇಕ ಬಾರಿ ನೋಡಿದ್ದೇವೆ. ಏನಂತ ಹೇಳಿದರೆ, ಈ ಭಾರತದ ಸುತ್ತಮುತ್ತಲಿರುವಂಥ ಸಣ್ಣ ಪುಟ್ಟ ದೇಶಗಳನ್ನು ತನ್ನ ತೆಕ್ಕೆಗೆ ಚೀನಾ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಿದೆ ಅಂತ. ಅದಕ್ಕೆ ತದ್ವಿರುದ್ಧವಾಗಿ ಭಾರತ ಸ್ವದೇಶಿಯಾಗಿ ಇವೆಲ್ಲವನ್ನು ತಯಾರು ಮಾಡುವ ಮುಖಾಂತರ ಚೀನಾಗೊಂದು ಏಟ್ ಕೊಡೋ ಪ್ರಯತ್ನದ ಭಾಗವಾಗಿ ಒಂದು 70,000 ಕೋಟಿಯ ಒಪ್ಪಂದ. ಏನಾಗುತ್ತೆ ನೋಡೋಣ.